ಜೈ ಶ್ರೀರಾಮ್. ಇವತ್ತು ಶ್ರಾವಣ ಪೂರ್ಣಿಮೆಯ ನಿಮಿತ್ತವಾಗಿ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಪರಮ ಭಕ್ತರು ನಮ್ಮ ಅವಧೂತ ಸದ್ಗುರು ಶ್ರೀ ಶ್ರೀ ಬಿಂದುಮಾಧವ ಶರ್ಮಾ ಸದ್ಗುರುಗಳವರ ಪ್ರಿಯ ಸೇವಕರಾದಂತಹ ನಮ್ಮ ತಿಪಟೂರಿನ ಭಜರಂಗ ದಳದ ಕಾರ್ಯಕರ್ತರು ನಮ್ಮ ವಿನಯವರ ನೇತೃತ್ವದಲ್ಲಿ ಶ್ರಾವಣ ಪೂರ್ಣಿಮೆಯ ಈ ವಿಶೇಷ ದಿನದಂದು ಆಂಜನೇಯನ ಸನ್ನಿಧಿಗೆ ಪಾದಯಾತ್ರೆಯ ಮುಖೇನ 90 ಕಿಲೋಮೀಟರ್ ಸುಮಾರು 70 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆಯನ್ನು ಮಾಡುತ್ತಾ ಆಂಜನೇಯನ ಸನ್ನಿಧಾನವನ್ನು ಇವತ್ತು ತಲುಪಿ ಆಂಜನೇಯನ ದರ್ಶನವನ್ನು ಪಡೆದು ಅವರ ವೃಂದದವರೆಲ್ಲರೂ ಕೂಡ ಪುನೀತರಾಗಿದ್ದಾರೆ. ಇದು ಸತತವಾಗಿ 17ನೇ ವರ್ಷ ಈ ಸೇವೆಯನ್ನು ಪರಮಾತ್ಮನಿಗೆ ಅವರು ಮಾಡುತ್ತಾ ಪರಮಾತ್ಮನ ಆಶೀರ್ವಾದವನ್ನು ಅವರು ಬಯಸ್ತಾ ಇದ್ದಾರೆ. ನಾನು ಇವತ್ತು ನಮ್ಮ ಗುರುಗಳ ಶರಣಾರವಿಂದದಲ್ಲಿ ಮತ್ತು ಆಂಜನೇಯನ ಸನ್ನಿಧಾನದಲ್ಲಿ ಇವರೆಲ್ಲರೂ ಈ ಒಂದು ಸೇವೆಯಲ್ಲಿ ಭಾಗವಹಿಸಿದಂತಹ ಸಮಸ್ತ ಜನರಿಗೂ ಕೂಡ ಅಭ್ಯುದಯ ಆಗಲಿ ಮತ್ತು ಅವರಿಗೆ ಶ್ರೇಯಸ್ಸು ಪ್ರಾಪ್ತವಾಗಲಿ ಅಂತ ಹೇಳಿ ವಿಶೇಷವಾಗಿ ನಾನು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಹಾಗಾಗಿ ಎಲ್ಲರಿಗೂ ಕೂಡ ಪರಮಾತ್ಮ ಅವರವರ ಕ್ಷೇತ್ರದಲ್ಲಿ ಉನ್ನತವಾದ ಮಟ್ಟವನ್ನು ಕೊಟ್ಟು ಸುಖ ಶಾಂತಿಯನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕ್ಷೇತ್ರದ ಪರವಾಗಿ ಶ್ರೀ ಮಾರುತಿ ಪೀಠದ ಪರವಾಗಿ ನಾನು ಎಲ್ಲರಿಗೂ ಆಶೀರ್ವಾದವನ್ನು ತಿಳಿಸ್ತಾ ಈ ಒಂದು ಪಾದಯಾತ್ರೆಯ ಸಂದರ್ಭದಲ್ಲಿ ಅವರು ಹೇಳಿದಂಥ ಅನೇಕ ಜನ ಇದಕ್ಕೆ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸಮಾನವಾದಂತಹ ಪುಣ್ಯ ಪ್ರಾಪ್ತಿ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನುವಂತಹ ಆಶೀರ್ವಾದವನ್ನು ಹೇಳ್ತಾ ಇದು ನಿರಂತರವಾಗಿ ನಿಮಗೆಲ್ಲರಿಗೂ ಪರಮಾತ್ಮ ಶಕ್ತಿ ಮತ್ತು ಅದಕ್ಕೆ ಬೇಕಾಗುವಂತಹ ಅನುಕೂಲವನ್ನು ಕೊಡುವಷ್ಟು ದಿವಸವೂ ಈ ಪಾದಯಾತ್ರೆ ವರ್ಷ ಮುಂದುವರಿಯಲಿ ಅಂತಲೂ ಆಶೀರ್ವಾದವನ್ನು ಹೇಳ್ತಾ ತುಂಬ ಸಂತೋಷದಿಂದ ಇಲ್ಲಿ ಈ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ರಘುವೀರ ಸಮರ್ಥ. ಜೈ ಶ್ರೀರಾಮ್.